ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಗಾನ್ವಿಕಾ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತು ಮನೆಯಲ್ಲಿ ಯಾವುದೇ ರೀತಿ ಅಡಿಕೆ ಕೆಲಸ ಕೂಡ ಇರಲಿಲ್ಲ, ಅಡಿಕೆಗೂ ಕೂಡ ಹೋಗಿರಲಿಲ್ಲ. ಮನೆಯಲ್ಲಿ ಅಡಿಕೆ ಕೂಡ ಬಿಡಿಸೋರು ಬಂದಿರಲಿಲ್ಲ. ಹಾಗಾಗಿ ಹೊರಗಡೆ ತುಂಬ ದಿನ ಆಗಿತ್ತು ಹೋಗಿ. ಇವತ್ತೆಲ್ಲಾದರೂ ಹೋಗಿ ಬರೋಣ ಅಂತ ನಾನು ನಮ್ಮಮ್ಮ, ಗಾನ್ವಿ, ಅಕ್ಕ ಇಷ್ಟು ಜನ ಹೊರಗಡೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ. ನಮ್ಮೂರ ಹತ್ರನೇ ಒಂದು ದೇವಸ್ಥಾನ ಇದೆ, ವೆರಿ ಫೇಮಸ್ ದೇವಸ್ಥಾನ ಅದು. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ರೆಡಿಯಾಗಿದ್ದೀವಿ. ಮುಂದೆ ನನ್ನ ಫ್ರೆಂಡ್ ಹರ್ಷಿ ಕೂಡ ಜಾಯ್ನ್ ಆದಳು. ಅವತ್ತು ಬೆಂಗಳೂರಿನಲ್ಲಿ ಬಂದಿದ್ಲಲ್ಲ, ಅವ್ರೂರು ಕೂಡ ನಮ್ಮೂರ ಹತ್ರನೇ ಇರೋದು. ಸೊ ಹಂಗಾಗಿ ಎಲ್ಲರೂ ಹೊರಡೋಣ ಅಂಥೇಳಿ ಬಸ್ಗೆ ಕಾಯ್ತಾ ಇದ್ದೀವಿ. ಇನ್ನು ಬಸ್ ಕೊತ್ತೋದು, ಬಸ್ಸಲ್ಲಿ ಇಳಿಯೋದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಕಂಡಕ್ಟ್ರು ಮತ್ತೆ ಕೋಪ, ಏನು ಬಸ್ ಕತ್ತೋದೇ ಹೆಚ್ಚು, ವೀಡಿಯೋ ಬೇರೆ ಮಾಡ್ತಾರೆ ಅಂತ ಬೈದ್ಬಿಡ್ತಾರೆ ಅಂದ್ಬಿಟ್ಟು ಆ ಬಸ್ನಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡಲಿಲ್ಲ. ಬಸ್ಸಲ್ಲಂತೂ ಇದ್ದಿದ್ದೇ 4 ಜನ ಗಂಡಸರು, ಇನ್ನೆಲ್ಲ ಮಿಕ್ತವರೆಲ್ಲ ಜಾಸ್ತಿ ಹೆಣ್ಮಕ್ಳೇ ಹೆಂಗಸ್ರೇ ಇದ್ದಿದ್ದು. ಸೊ ಅವ್ರಿಗೆ ಫಸ್ಟೇ ಸಿಟ್ಟಿತ್ತು, ಅದರೊಳಗಡೆ ವೀಡಿಯೋ ಮಾಡಿದ್ರಂತೂ ಅದ್ರ ಕಥೆನೇ ಬೇರೆ ಇರ್ತಿತ್ತು. ಸೊ ಒಳ್ಳೆ ಟೂರ್ ಬಸ್ ಥರ ಇತ್ತು. ಯಾವುದೋ ಲೇಡೀಸ್ ಸಂಘದವರೇ ಟೂರ್ಗೆ ಹೋಗ್ತಾ ಇದ್ದಾರೆ ಅನ್ನೋಷ್ಟು ಜನ ತುಂಬಿದ್ರು. ಫುಲ್ ಬೆಂಗಳೂರಿಂದನೇ ಬಂದಿದ್ರಂತೆ. ಸೊ ಅವರು ಇಳಿಬೇಕಾದ್ರೇ ಕೇಳ್ದು ಯಾವ ಊರಿದ್ದು ನಿಮ್ಮದು ಅಂತ. ಸೊ ಬೆಂಗಳೂರಿಂದನೂ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದರು. ಸೊ ಈ ದೇವಸ್ಥಾನ ಯಾವುದು ಅಂತ ನೋಡ್ತಾ ಇದ್ದೀರಾ. ಕೆಲವ್ರಿಗೆ ಈ ದೇವಸ್ಥಾನ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಯಾವುದು ಅಂತ. ಯಾವುದಪ್ಪ ಅಂತಂದರೆ ಭೂವರಹನಾಥ ಸ್ವಾಮಿ ದೇವಾಲಯ ಇದು. ಸೊ ಈ ದೇವಸ್ಥಾನ ಇತ್ತೀಚೆಗಂತೂ ತುಂಬಾ ಫೇಮಸ್ ಆಗಿದೆ. ನಾನು ಈ ದೇವಸ್ಥಾನಕ್ಕೆ ಬಂದು ಆಲ್ರೆಡಿ ಒಂದು 4-5 ವರ್ಷನೇ ಆಗಿದೆ. ಆವಾಗಲೂ ಕೂಡ ಈ ದೇವಸ್ಥಾನದ ಕೆಲಸ ನಡೀತಾನೆ ಇತ್ತು, ಇವಾಗಲೂ ಕೂಡ ನಡೀತಾನೆ ಇದೆ. ಸೊ ನಾವು ಫಸ್ಟ್ ಬಂದಾಗ ದೇವಸ್ಥಾನದ ಹತ್ರನೇ ಬಂದು ಆ ಗಾಡಿನ ನಿಲ್ಲಿಸ್ತಾ ಇದ್ದಿದ್ದು. ಇವಾಗೆಲ್ಲ ಬಸ್ ಸ್ಟಾಪು ತುಂಬ ಹಿಂದೆನೇ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಬರಬೇಕು, ಬಳಸ್ಕೊಂಡು ಬರಬೇಕು. ಸೊ ನೋಡಿ ದೇವಸ್ಥಾನದಲ್ಲಿ ಎಷ್ಟು ಭಕ್ತಾದಿಗಳಿದ್ದಾರೆ ಅಂತ. ಇಲ್ಲಿ ಕೂತಿರೋರು ಮನೇನ ಕಟ್ಟಲಿಕ್ಕೆ ಅಂತೇಳಿ ಮಣ್ಣ ತಗೊಂಡು ಹಾಗೆ ಇಟ್ಕೆನ ತಗೊಂಡು ಪೂಜೆನ ಮಾಡಿಸ್ಕೊಳ್ತಾ ಇದ್ದಾರೆ. ನಾನು ಬಂದ ತಕ್ಷಣ ಆಲ್ರೆಡಿ ದರ್ಶನಕ್ಕೆ ಟೈಮ್ ಆಗಿಬಿಟ್ಟಿತ್ತು, ಇನ್ನೇನೋ ಡೋರ್ ಕೂಡ ಹಾಕ್ಬಿಡ್ತಿದ್ರು. ಹಂಗಾಗಿ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಹೊರಟಿದ್ದೀವಿ. ನೀವು ಕೂಡ ದರ್ಶನ ಮಾಡ್ಕೊಂಡು ಬನ್ನಿ. ನಿಮಗೂ ಕೂಡ ದೇವರ ದರ್ಶನ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದೇವ್ರ ದರ್ಶನ ಆದ ತಕ್ಷಣವೇ ಕರೆಕ್ಟಾಗಿ 1 ಗಂಟೆಗೆ ಡೋರ್ನ ಕ್ಲೋಸ್ ಮಾಡಿಬಿಟ್ರು. ಸೊ ಇವ್ರದ್ದು ಯಾರೋ ಮೊಡ್ಲಕ್ಕಿನ ಕೊಡೋಕ್ಕೆ ಅಂತೇಳಿ ತಂದಿದ್ರು, ಅವ್ರಿಗೂ ಕೂಡ ದರ್ಶನ ಸಿಗಲಿಲ್ಲ. ಕರೆಕ್ಟಾಗಿ 1 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಏನಕ್ಕಪ್ಪ ಅಂತಂದರೆ ದೇವರಿಗೆ ಅಲಂಕಾರ ಮಾಡೋದಕ್ಕೋಸ್ಕರ. ಇನ್ನು ನೆಕ್ಸ್ಟು ಒಂದು 3 ಗಂಟೆಗೆ ಡೋರ್ನ ಓಪನ್ ಮಾಡ್ತಾರೆ. ಆವಾಗ 5 ಗಂಟೆವರೆಗೂ ದರ್ಶನ ಇರುತ್ತಂತೆ. ध्यायामि ध्यानं समर्पयामि नमो भगवते वराहरूपाय आवाहयामि वाद्यं वर्घ्यम् आचमनीयं समर्पयामि पितरं च प्रयंसवः त्रिगुं श्रद्धाव विराजति वाक्पतङ्गाय शुश्रूये. ಇನ್ನು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಇನ್ನು ಅದಾದಮೇಲೆ ಒಬ್ಬರು ಫೋಟೋ ತಗೊಡಿ ಅಂತ ಕೇಳಿದ್ರು, ಹಾಗಾಗಿ ಅವ್ರಿಗೆ ಫೋಟೋನ ತಗೊಡ್ತಾ ಇದ್ದೆ. ಸೊ ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳೋದಕ್ಕೆ ನಾವು ಗುಲ್ಬರ್ಗ ಡಿಸ್ಟ್ರಿಕ್ನವರು ಅಂತ ಹೇಳಿದ್ರು. ಸೊ ತುಂಬ ದೂರದಿಂದ ಕೂಡ ಬಂದು ಆ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಖುಷಿ ಆಯಿತು. ನಮ್ಮೂರ ಕಡೆ ಇಂಥದ್ದೊಂದು ದೇವಸ್ಥಾನ ಇದೆ ಅನ್ನೋದಕ್ಕೆ ನಮಗೆ ಒಂದು ಹೆಮ್ಮೆ ಇದೆ. ಸೊ ನೆಕ್ಸ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಊಟ ಮಾಡೋಣ, ಅಂದರೆ ಪ್ರಸಾದ ತಿನ್ನೋಣ ಅಂತೇಳಿ ಬಂದು. ಇಲ್ಲಿ ಪ್ರಸಾದ ತಿನ್ನೋದಕ್ಕೆ ಒಂದು ತಟ್ಟೆ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ತುಂಬಾ ಚೆನ್ನಾಗಿದೆ. ತುಂಬ ಕ್ಲೀನಾಗಿ ಇಟ್ಕೊಂಡಿದ್ರು ಎಲ್ಲನೂ. ಇನ್ನು ಪ್ರಸಾದ ಎಲ್ಲ ತಿಂದಾದ್ಮೇಲೆ ತಟ್ಟೆನ ತೊಳೆದಿಟ್ಬಿಟ್ಟು ಸ್ವಲ್ಪ ಹೊತ್ತು ಹೊಳೆ ಹತ್ರ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ಹೊರಟು.
ಇನ್ನು ಅದಾದಮೇಲೆ ಮನೆಗೆ ಹೋಗೋಣ ಅಂತೇಳಿ ಹೊರಟು. ಸೊ ನಾನು ಆಗಲೇ ಹೇಳ್ದಾಗೆ ಬಸ್ಸಲ್ಲಿ ಹೋಗೋದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟು ದೇವಸ್ಥಾನದಿಂದ ಬಂದಮೇಲೆ ನಾನು ಗಂಡನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗಿದ್ದೆ. ಅಲ್ಲಿಂದ ಬರೋಷ್ಟರಲ್ಲಿ ಹೊಸ ಮಿಷಿನ್ ಕೂಡ ಮನೆಗೆ ಬಂದಿತ್ತು. ಸೊ ಪೂಜೆಗೆಲ್ಲ ಆಲ್ರೆಡಿ ರೆಡಿ ಮಾಡಿದರು. ನಾನು ಬಂದು ಸುಮ್ಮನೆ ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ನೋಡಿದ್ರಲ್ಲ ಮಿಷಿನ್ ಪೂಜೆ ಕೂಡ ಎಷ್ಟು ಚೆನ್ನಾಗಾಯಿತು ಅಂತ. ಸೊ ಇನ್ನು ಪೂಜೆ ಎಲ್ಲ ಆದಾದಮೇಲೆ ಮಿಷಿನ್ನ ಹಾಗೆ ಬಿಡಬಾರ್ದು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಿಷಿನ್ನ ಆನ್ ಮಾಡೋಣ ಅಂತೇಳಿ ಹಾಗೆ ಮಿಷಿನ್ನ ಆನ್ ಮಾಡಿದರು. ನೋಡಿದ್ರಲ್ಲ ಮಿಷಿನ್ ಪೂಜೆ ಹೇಗಾಯಿತು ಅಂತ. ನಮಗಂತೂ ಹೊಸ ಮಿಷಿನ್ ಬಂದಿದ್ದು ತುಂಬಾ ಖುಷಿ ಆಯಿತು. ಸೊ ಮಿಷಿನ್ ಪೂಜೆ ಎಲ್ಲ ಆಗಾದಮೇಲೆ ನಮ್ಮವ್ವ ಇವತ್ತಿನ ಊಟಕ್ಕೆ ಅಣಬೆ ಸಾಂಬಾರು ಮಾಡಿದರು. ನಾವಂತೂ ತುಂಬ ದಿನ ಆಗಿತ್ತು ಅಣಬೆ ಸಾಂಬಾರನ್ನ ಊಟ ಮಾಡಿ. ಇವತ್ತಿನ ದಿನ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಊಟದ ಜೊತೆಗೆ ಇವತ್ತಿನ ವ್ಲಾಗ್ ಕೂಡ ಮುಗೀತು. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.